ಆಮೇಲೆ ಮಾತಾಡಲ್ಲ ನೀವು. ಎಲೆಕ್ಷನ್ ಬಂದಾಗ ಜಾತಿಗಳ ಬಗ್ಗೆ ಮಾತಾಡ್ತೀರಾ, ಧರ್ಮದ ಬಗ್ಗೆ ಮಾತಾಡ್ತೀರಾ, ಅದೇ ಬಡ್ಜೆಟ್ ಬಗ್ಗೆ ಮಾತಾಡಲ್ಲ. ಅದೇ ಆಗಿರೋ ಈಗ ಎಲ್ಲರನ್ನೂ ಹೋಗಿ ಹುಡ್ಕೊಂಡು ಹೋಗ್ಬಿಟ್ಟು ನೀವು ಯಾರಿಗೆ ಓಟ್ ಹಾಕ್ತೀರ ಅಂತ ಕೇಳೋ ಬದಲು ರೋಡ್ ತೋರಿಸಿ, ಏನು ಹಿಂಗಾಗಿದೆ ರೋಡು, ಇಲ್ಲಿ ಎಷ್ಟು ದುಡ್ಡು ಬಿದ್ದಿದೆ, ಮನೆಗಳು ಯಾಕೆ ಆಗಿಲ್ಲ, ಹೋದ ಸತಿ ಒಂದು ನೆರೆ ಆಯ್ತು, ಇಲ್ಲಿ ಏನಾಗಿದೆ, ಇಲ್ಲೆಲ್ಲ ಡೆವಲಪ್ ಆಗಿ, ಇದನ್ನ ಯಾಕೆ ಕೇಳಲ್ಲ ಎಲೆಕ್ಷನ್ ಟೈಮಲ್ಲಿ? ಯಾಕೆ ಜನಗಳ ಹತ್ರ ಹೋಗ್ಬಿಟ್ಟು ನೀವು ಯಾರಿಗೆ ಓಟ್ ಹಾಕ್ತೀರಾ, ಯಾವ ಜಾತಿಗೆ ಓಟ್ ಹಾಕ್ತೀರಾ ನೀವು? ಯಾಕೆ ಇಲ್ಲಿ ಇಷ್ಟೊಂದು ಅಲ್ವಾ? ಸಂತೋಷವಾಗಿದ್ದರೆ ಸಂತೋಷ. ಈಗಿನ ಪ್ರೆಸೆಂಟ್ ವ್ಯವಸ್ಥೆಯಲ್ಲಿ ಚೆನ್ನಾಗಿದ್ದರೆ ಖಂಡಿತ ಅದೇ. ನೀವು ಪ್ರಚಾರಕ್ಕೆ ಹೋಗೋದಿಲ್ಲ? ಇಲ್ಲ ಇವ್ರೆ, ನಾನು ಒಂದು ದಾರಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಿದ್ದೀನಲ್ಲ, ಅದು ಆಗಬಾರ್ದು ಅದು ಅಂತ. ವ್ಯಕ್ತಿ ಹೋಗಿ ಪ್ರಚಾರ ಮಾಡೋದಾಗಲಿ ಏನು ಹೇಳಿ ಮಾಡಬಾರ್ದು. ಆ ವಿಚಾರಗಳೇ ಪ್ರಚಾರ ಆಗುವಂಥ ಯೋಗ್ಯತೆ ಇರಬೇಕು ಆ ವಿಚಾರಕ್ಕೆ. ಅದಿದ್ದರೆ ಅದು ಆಟೋಮೆಟಿಕ್ಕಾಗಿ ವೈರಲ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ. ಹೌದು, ಏನು ನಾನು ಹೋಗಿ ಅಟಾಕಿಲ್ಲ, ಜಗಳ ಆಡೋಕ್ಕಾಗತ್ತೆ, ಎಲ್ಲ ಹೇಟ್ ಮಾಡೋಕ್ಕೆ ಜಡ. ಸರಿ ಇಲ್ಲ ಜನ ಎಲ್ಲ ಅರ್ಥನೇ ಆಗಲ್ಲ, ಇವರೆಲ್ಲ ತಪ್ಪದು. ಅವ್ರಿಗೆ ಏನು ಬೇಕು ಅದು ಚೂಸ್ ಮಾಡ್ಕೊಂಡಿದ್ದಾರೆ. ಯು ಶುಡ್ ರೆಸ್ಪೆಕ್ಟ್ ಪೀಪಲ್. ಒಟ್ಟಿನಲ್ಲಿ ನಿರ್ಲಿಪ್ತತೆನೇ ಇದರ ಫಸ್ಟ್ ಆಫ್ ಆಲ್ ಹೌದು, ಯು ಶುಡ್ ಲವ್ ಪೀಪಲ್. ನೀವು ಏನನ್ನ ಪ್ರೀತಿಸ್ಬೇಕು, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೌರವಿಸ್ಬೇಕು. ನಾಳೆ ನಾನು ವೋಟ್ ಹಾಕಿಲ್ಲ ನಾನು ಹೇಟ್ ಮಾಡೋದು, ವೋಟ್ ಹಾಕೊಳ್ಳೋ ಗ್ರೇಟ್ ಅಯ್ಯ ನೀವು ಅನ್ನೋದು, ಅದು ತಪ್ಪಲ್ವಾ? ಅದು ಅವ್ರಿಗೆ ಗೊತ್ತು, ಅವ್ರಿಗೆ ಏನು ಬೇಕು ತೊಗೊತಾರೆ ಅವರು. ನಾನು ಯಾರು ಹೇಳೋದಕ್ಕೆ? ನನ್ನ ಒಂದು ದಾರಿ ಹೇಳ್ತಾ ಇದ್ದೀನಿ, ಹಿಂಗಿದ್ರೆ ಚೆನ್ನಾಗಿರೋದೆ ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಫೋರ್ಸಿಂಗ್, ಇಟ್ ಈಸ್ ಐ ಆಮ್ ಟೆಲ್ಲಿಂಗ್. ಹಿಂಗಿದ್ರೆ ಚೆನ್ನಾಗಿರುತ್ತೆ, ನಿಮಗೂ ಅನಿಸ್ತಿದೆ, ನನಗೂ ಅನಿಸ್ತಿದೆ. ಅವ್ರಿಗೇನು ಬೇಕು ಅದು ತೊಗೊತಾರೆ.